ಎಷ್ಟಾತಪ್ಪ? 50 ರೂಪಾಯಿ ರೀ. ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ 50 ರೂಪಾಯಿ? ಹೋಗಪ್ಪ, ಹಂಗಂದಿದ್ರೆ ನಡ್ಕೊಂಡ ಬರ್ತಿದ್ವಲ್ಲ ನಾವು. ತೀರಾ ಐತಾ ಇಲ್ಲ, 30 ರೂಪಾಯಿ ಕೊಡ್ತೀನಿ ನೋಡ್ ನಾನು. ಇಲ್ರಿ ಅಕ್ಕ, ಆಗೋದಿಲ್ರಿ. ನೀವು ಬಂದ ಮೇಲೆ ಹೇಳಿದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ? ಸಿಟಿ ಒಳಗೆ ಎಲ್ಲ ಹೋದ್ರು 50 ರೂಪಾಯಿನ ರೀ. ಬೇಕಿದ್ರೆ ನೀವು ಇಲ್ಲಿಂದ ಒಂದು 15 ಹೆಜ್ಜೆ ಮುಂದೆ ಹೋದ್ರು ಅಲ್ಲ 50 ರೂಪಾಯಿನ ತಗೋತೀವಿ ನಾವು. ಎಷ್ಟಂತಕ್ಕ? 50 ರೂಪಾಯಿ ಹೇಳತ್ತ. ನಾನು ಕಡಿಮೆ ಮಾಡತ್ತೀನಿ. 30 ರೂಪಾಯಿ ಅಂದ್ರೂ ಆಗೋದಿಲ್ಲ ಅನ್ನತಾನೆ. 40 ರೂಪಾಯಿ ಆದ್ರೂ ಮಾಡಿ. ಹಂಗೆಲ್ಲ ಆಗೋದಿಲ್ರಿ ಅಕ್ಕ, ಫಿಕ್ಸ್ ರೇಟ್ ನಮ್ದು. ಬಾಡ ಹೌದೊಂದು ಕೊಡೋನ್ ತಡಿಯವ. ಎಲ್ಲಿ ಮತ್ತೆ ಕೊಡಿಲಿ. 50 ರೂಪಾಯಿ ಚಿಲ್ಲರೆ ಆಯ್ತಾ ನೋಡೋನ್ ತಡಿ. ಇಲ್ಲ, ನನ್ನ ಹತ್ರ ಕೈ ತಡಿಯಾಕ ಕೊಡ್ತೀನಿ. ತಗೋಪ್ಪ 50 ರೂಪಾಯಿ. ಆಟೋಗಳಿಗೂ ಭಾರಿ ಡಿಮ್ಯಾಂಡ್ ಬಿಡವ ಈಗ. ಇಲ್ಲಿಂದ ಇಲ್ಲಿಗೆ ಹೋಗಾಕು 50 ರೂಪಾಯಿ ಅಂತೆ. ನಾವು ನಮ್ಮೂರಿಂದ ಬರಾಕು 10-20 ರೂಪಾಯಿ ಕೊಟ್ಟು ಬರೋದಿಲ್ಲ. ಇಲ್ಲಿ ಸೀಟ್ಯಾಗ ಬಂದೆ ಇಲ್ಲಿಂದ ಇಲ್ಲಿ 50 ರೂಪಾಯಿ ಕೊಡಾಕಂದ್ರೆ ಜೀವ ಮರ 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 ಅಂತೈತವ. ಇವ ಆತತ್ ನಡ್ರಿ, ಏನ್ ಮಾಡಕ್ ಬರೋದಿಲ್ಲ. ಈಗ ಕೊಟ್ಟಿದ್ದು ಆತ ಎಲ್ಲ ಆತ. ಯಾವ ಅಂಗಡಿಗೆ ಹೋಗೋಣ್ರವ ಈಗ? ನೋಡ್ ನೀನ್ ಎಲ್ಲಿಗೆ ಹೇಳ್ತಿ ಅಲ್ಲಿಗೆ ಹೋಗೋಣ. ಎಲ್ಲಿಗೆ ಹೋಗೋದವ ಈಗ? ನಾವು ಯಾವಾಗ್ಲೂ ತಗೋತೀವಿ ನೋಡಿ, ಅದ ಅಂಗಡಿಗೆ ಹೋಗೋಣ. ಆತ್ ನಡಿ, ಅಲ್ಲ ಹೋದ್ರೆ ಆಕೇತೆ. ಸರೋಜಕ್ಕ, ಅಲ್ಲಿ ನೋಡೋ ಸ್ವಲ್ಪ ಸೀರೆಗಳು, ಅವು ಗೊಂಬೆಗಳು ಉಡ್ಸಿರೋ ಬಿಳಿ ಸೀರೆ, ಆ ಕಡೆಗೆ ಯಾವ್ಯಾವ ಸೀರೆ ಇದಾವ, ಏನ್ ಚಂದ ಚಂದ ಇದಾವಲ್ಲಕ್ಕ. ಹೌದ್ರೇಕ, ನೀನದ್ ಗೊಂಬೆಗಳಿಗೆ ಉಡ್ಸಿರೋದ್ ನೋಡತಿ. ಆ ಗೊಂಬೆ ಮ್ಯಾಲಿರೋ ನೀಲಿ ಕಲರ್, ಹಳದಿ ಕಲರ್, ಮತ್ತು ಅವು ಹಸಿರು ಕಲರ್ ಎಲ್ಲ ಎಷ್ಟು ಚಂದ ಚಂದ ಇದಾವಲ್ಲ. ಇವ್ರು ಯಾವ ಅಂಗಡಿಗೆ ಹೋಗೋಣ ಅಂತ ಯೋಚನೆ ಮಾಡತ್ತಾರ. ಸೀರೆ ಅಂಗಡಿ ಮುಂದನ ನಿಂತು ಅದೇನೋ ಅಂತಾರಲ್ಲ, ಗಿರ್ಜಕ್ಕ, ಸುಶೀಲಕ್ಕ, ಅಲ್ಲಿ ನೋಡ್ರಿ ಒಂದ್ ಸ್ವಲ್ಪ. ಎಲ್ರವ ಓತ್ ನೋಡಿ ಇವ್ರ ಕಣ್ಣ ಆ ಕಡೆ ಈ ಕಡೆ. ಒಟ್ಟ ಅವು ಸ್ಟೋರ್ನ್ಯಾಗ ಅದು ಏನೈತೆ ಇದು ಏನೈತೆ ಅಂತ ಹುಡ್ಕೊಂತ ಎಲ್ಲೆಲ್ಲ ಹೋಗೋದಿಲ್ಲ. ಇವತ್ತು ಡೈರೆಕ್ಟ್ ಅಂಗಡಿಗೆ ಹೋಗೋದೈತೆ, ಸೀರೆ ತಗೊಂಡು ವಾಪಸ್ ಬಸ್ ಹತ್ತೋದೈತೆ ಅಷ್ಟ. ಆ ಕಡೆ ಈ ಕಡೆ ಎಲ್ಲಿ ನೋಡೋದಿಲ್ಲ ನಾನು. ಸುಶೀಲಾ ನಡಿಯವ, ಇನ್ನೊಂದ್ ಸ್ವಲ್ಪ ಮುಂದಾಕೈತೆ, ಅಲ್ಲಿ ಹೋಗೋಣ ನಡ್ರಿ. ಅಯ್ಯೋ ಗಿರಿಜಕ್ಕ ಅಂತೂ ನಾನು ನೋಡಂದಿದ್ದು ಸ್ಟೋರ್ನಾಗಳಿಗಿಂದ ಅಲ್ಲಕ್ಕ. ಸ್ಟೋರ್ನಾಗಳಿಗಿಂದ ಅಲ್ಲ ಅಂತಂದ್ರ ಮತ್ತೇನ್ ಪಾನಿಪುರಿ ತಿನ್ನೋದು? ಪಾನಿಪುರಿ ನೋಡಿದ್ರೆ ಸಾಕು ನೋಡಿ, ಕಣ್ಣು ಬಾಯಿ ಬಿಟ್ಕೊಂಡು ಮಾಡ್ಕೊಂತಿರ್ತೀರಿ. ಏನು ಬೇಡ ಈಗ. ಸದ್ಯಕ್ಕೆ ಈಗ ಸೀರೆ ತರೋಣ. ಸೀರೆ ತಂದು ಆದ್ಮ್ಯಾಗ ಆಮೇಲೆ ಬೇಕಿದ್ರೆ ಹೋಗ್ಬೇಕಾದ್ರೆ ನೋಡೋಣ. ಮನ್ಯಾಗ ಅಡಿಗೆ ಮಾಡಿಟ್ಟು ಬಂದೀವಿ. ಇಲ್ಲಿ ಊಟ ಕೀಟಕ್ಕೆ ಏನು ಖರ್ಚು ಮಾಡೋದು ಬೇಡ. ಪಾನಿಪುರಿ ಅದೇನೋ ಅಂತೀರಿ ನೋಡಿ, ಗೋಬಿನ ಏನದು, ಅದೊಂದೊಂದೊಂದು ಪ್ಲೇಟ್ ಬೇಕಿದ್ರೆ ತಿಂದು ಹೋಗೋಣಂತ್ರಿ. ಇಲ್ಲಿಂದ ಆಟೋ ಗಿಟೋಗೆ ಏನು ಹೋಗೋದು ಬೇಡವ. ಇಲ್ಲ ಒಂದು ಸ್ವಲ್ಪ ಕಾಲ್ದಾರಿ ಹಾಕೈತೆ, ವಾಕಿಂಗ್ ಆದ್ರೆ ಆದಂಗೆ ಹಾಕೈತೆ. ಬರ್ರಿ ಹೋಗೋಣ. ನಂಗೆ ಸಿಟ್ಟು ಎಟ್ಟು ಬರತೈತಂದ್ರೆ ನಿಮ್ ಗಿರ್ಜಕ್ಕದ ಆ ಕಡೆ ಈ ಕಡೆ ಗಲ್ಲಕ್ ಪಡ್ 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 ಅಂತ ಬಾರಿಸ್ಬೇಕು ಅನ್ಸತೈತೆ. ಆದ್ರೂ ಬೇಡ, ನಮ್ಗಿಂತ ದೊಡ್ಡವರಲ್ಲ. ಇರ್ಲಿ ಬಿಡ್ರಿ. ಗಿರಿಜಕ್ಕ, ಹೇಳಕ್ಕ. ಅದಕ್ಕ ಈಗ ನಾವು ಹೋಗ್ತಿರೋದು ಸೀರೆ ಅಂಗಡಿಗಲ್ಲ? ಹೌದು. ಯಾಕೆ? ಮತ್ತೆ ಹೋಗೋಣ ನಡ್ರಿ, ಸೀರೆ ಅಂಗಡಿ ಮುಂದೆ ಇದೀವಲ್ಲ. ಸೀರೆ ಅಂಗಡಿ ಮುಂದೆ ನಿಂತೀವಿ. ಇಲ್ಲ ಯಾವಾಗತ್ತವ ಸೀರೆ ಅಂಗಡಿ? ನೋಡೋಣ ತಡಿ. ಹೌದಲ್ಲವ, ಸೀರೆ ಅಂಗಡಿ ಮುಂದೆ ನಿಂತು ಸೀರೆ ಅಂಗಡಿಗೆ ಹೋಗೋ ಚರ್ಚೆ ಮಾಡತ್ತೀವಿ ನಾವು. ಆತದ್ ಬರ್ರಿ ಮತ್ತೆ ಒಳಗೆ ಹೋಗೋಣ. ಎಂತ ಚಂದ ಚಂದ ಸೀರೆ ಇದಾವ ನೋಡವ. ಅದ ಹಸಿರು ಕಲರ್ ನೋಡ ಸೀರೆ, ಮಾವಿನಕಾಯಿ ಡಿಸೈನ್ ಇರೋದು ಏನ್ ಚಂದ ಐತಲ್ಲ. ದೊಡ್ಡ ಬಾರ್ಡರ್ ಇಂದ, ಆದ್ರೂ ರೇಟ್ ಇದ್ದಂಗೆ ಇದಾವೆ. ಕೇಳ ಬರೋನ್ರಿ. ಹೆಂಗಾದ್ರೆ ಯಾಕಿರ್ಲಿ, ಮತ್ತೆ ಕಡಿಮೆಗೆ ಇಟ್ಟಿದ್ರೆ. ಇವಾಗ ಹೊಸ್ದಾಗ ಓಪನ್ ಆದಂಗೆ ಆಗೈತಿದೆ. ಹೊಸ್ದಾಗ ಆಗೈತಂದ್ರೆ ಕಡಿಮೆಗೆ ಕೊಡ್ತಾರ ಅವ್ರು. ಕೇಳಿ ಬರೋನ್ ಬರ್ರಿ, ನೋಡೋಣ ಒಳಗೆ ಹೋಗಿ. ಕೇಳಿ ಬರೋಣಂತೆಯ ಮೊದಲು ಒಳಗೆ ಹೋಗಿ ನೋಡೋಣ ನಡಿಲೆ ಸುಶಿ. ರೇಟ್ ಹೆಂಗಿದಾವೆ ಏನು? ಅಂಗಡಿ ನೋಡಿದ್ರೆ ರೇಟ್ ಇದ್ದಂಗೆ ಇದಾವೆ ಇವು ಸೀರೆ. ಹಂಗೇನಾದ್ರೂ ಭಾಳ ರೇಟ್ ಹೇಳಿದ್ರೆ ಈ ಸೀರೆಯಾಗಿ ಈ ಕಲರ್ ಬೇಕಾಗಿತ್ತು, ಆ ಕಲರ್ನಾಗ ಈ ಸೀರೆ ಬೇಕಾಗಿತ್ತು ಅಂತ ಹೇಳಿ ಎಸ್ಕೇಪ್ ಆಗಿ ಬಂದ್ರೆ ಆತ್ ನಡ್ರಿ. ಐಡಿಯಾ ಚಲೋ ಐತಕ್ಕ, ಬರ್ರಿ ಹೋಗೋಣ. ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್, ಬೆಂಗಾಲಿ ಬೆಳಗಿನ ಚಿಂಗಾರಿ ಹುಡುಗಿನ ಕಿಚಾಯಿಸೋನು ಯಾರಲ್ಲ. ಆಜ ಮೇರಿ ಅನಿನ ನಿಂಬೂತು ಸುಲ್ತಾನ್, ಮೇನು ಕೂಡ ಹಂಗೆ ಒಳಗೂ ಮನಗಂಡೈತಿ ಬಿಡಿದ ಅಂಗಡಿ. ಮಿನ ಮಿನ ಅನ್ನೋ ಲೈಟ್ ನೋಡು, ಸೀರೆಗಳು ಭಾರಿ ಐತಿ ಬಿಡವ. ಏನು ಚಳಿ ಚಳಿ ಆದಂಗ ಆಗತೈತೆ. ಫ್ಯಾನ್ ಇಲ್ಲ, ಮೇಲಕ್ಕೆ ಗಾಳಿ ಎಲ್ಲಿಂದ ಬರತೈತಿದೆ ಸುಶಿ? ನೋಡಿ ಚಳಿ ಆಗದಿಲ್ಲ. AC ಹಾಕಿರ್ತಾರಲ್ಲಕ್ಕ, ಅದ್ರಿಂದನೇ ಇಷ್ಟ ತಣ್ಣ ಗಾಳಿ ಬರ್ತೈತದ. ಯಾತರ್ದೆ AC? ಏನೇನವ ಇದ ಮೊದ್ಲು ಸತಿ ಕೇಳತ್ತೀನಿ ನನ್ನ ಹೆಸರು. ಎಲ್ಲೈತದೆ? ಎಲ್ಲಿ ಕಾಣತಿಲ್ಲ. ಅದು ಏನು ಫ್ಯಾನ್ ಇದ್ದಾಗ ಇರ್ತೈತೆ. ಆದ್ರೂ ನೀನ್ ಏನೋ ಅನ್ಕೊಂಡಿದ್ನಿ ನಾನು. ಭಾರಿ ಬಿಡವ, AC ಪಸಿ ಎಲ್ಲ ತಿಳ್ಕೊಂಡಿದ್ದೀನಿ ನೀನು. ನಮಗೂ ಗೊತ್ತಿರ್ಲಿಲ್ಲ ಅಕ್ಕ. ನಮ್ಮ ನಾದ್ನಿ ಒಂದು ಸೀರೆ ಅಂಗಡಿ ಕರ್ಕೊಂಡು ಹೋಗಿದ್ಲು. ಇದಕ್ಕಿಂತ ದೊಡ್ಡ ಅಂಗಡಿ ಇರ್ತದೆ ನೋಡ್ಬೇಕು. ಅವು ಮೆಟ್ಲಿರೋದಿಲ್ಲ, ಮೆಟ್ಲ ಮೇಲೆ ನಿಂತ್ಕೊಂಡ್ರೆ ಸಾಕಕ್ಕ, ಹಂಗ ಮೇಲೆ ಕರ್ಕೊಂಡು ಹೋಗ್ತೈತೆ ಅಂತದದು ಅಂಗಡಿ ಅದೇ. ಅಲ್ಲಿ ಹೋಗಿದ್ವಿ, ನೋಡಿದ್ರೆ ಕಾಲಿಟ್ಟ ತಕ್ಷಣಕ್ಕ ಏನೋ ಐಸ್ ಒಳಗೆ ಹೋದಂಗೆ ಆತು ನನಗೆ. ಅದಕ್ಕೆ ನಾನು ಏನೋ ಹಿಂಗೆ ಚಳಿ ಚಳಿ ಆಗತೈತೆ, ನಾನು ಮೇಲಕ್ಕ ನೋಡಿದ್ನಿ ಫ್ಯಾನ್ ಐತಾ ಅಂತ. ಫ್ಯಾನ್ ಇದ್ದಿದ್ದಿಲ್ಲ, ಆದ್ರೆ ಇಲ್ಲಿಂದ ಗಾಳಿ ಬರತೈತಿದ್ದು ಅಂತ ನಮ್ಮ ನಾದ್ನಿ ಕೇಳಿದ್ನಿ. ಅವಾಗ ನಕ್ಕೊಂತ ಹೇಳಿದ್ಲು, ಹಿಂಗೆ ದೊಡ್ಡ ದೊಡ್ಡ ಅಂಗಡಿ ಒಳಗೆ ಫ್ಯಾನ್ ಹಾಕೋದಿಲ್ಲ, AC ಹಾಕಿರ್ತಾರೆ ಅಂತ ಹೇಳಿದಾಗ ಗೊತ್ತಾತು ನನಗೂ.
ಏನು ಭಾರಿ ತಿಳ್ಕೊಂಡಿದ್ದೆ ಅಂತ ಆತತ್ ಬರಕ ಕೇಳೋನ್ ಬರ್ರಿ ಮತ್ತೆ ಲೇಟ್ ಆಕೈತೆ ಮತ್ತು ನೀವು 2 ಗಂಟೆ 2:30 ಬಸ್ಸಿಗೆ ಹೋಗೋಣ ಅಂತ ಹೇಳತ್ತೀರಿ. ಹೌದೇನು ನೋಡವ ಆತತ್ ನಡಿ ಹೋಗೋಣ. ಆಕೆ ಏನವ ಯಾವುದೋ ಫಾರಿನಿಂದ ಹಿಡ್ಕೊಂಡು ಬಂದಂಗಿದ್ದಾರೆ ಹುಡುಗಿ ಕೆಲ್ಸಕ್ಕೆ ನೋಡಿ ಎಂತೆಂಥವ್ರಿಗೆ ಇಟ್ಕೊಂಡಿದ್ದಾರೆ. ಭಾರಿ ಬಿಡವ ಅವು ತೋಳು ನೋಡು ಆಕೆ ಡ್ರೆಸ್ ನೋಡಿ ಒಂದು ಒಡ್ನೆ ಆದ್ರೆ ಹಾಕೊಂಡಿಲ್ಲ ನೋಡಿ ಡ್ರೆಸ್ ಮ್ಯಾಗ ಎಂತೆಂಥ ಹುಡುಗಿಯರು ಇರ್ತಾರೆ ಏನವ ನಮ್ಗೆ ಯಾಕೆ ಬೇಕಲ್ಲ ಬೇರೆಯವ್ರ ಸುದ್ದಿ. ಬಾ ಸೀರೆ ನೋಡಕ್ ಬಂದೀವಿ ಅಂದಮೇಲೆ ಸೀರೆ ಕೇಳಿ ಹೋಗೋಣ ನಾವು. ಹಲೋ ಸರ್ ಹೇಳಿ. ಏನ್ ಮಾಡ್ತಾ ಇದೀಯ ಮೀರಾ? ಕಸ್ಟಮರ್ ಬಂದಿದ್ದಾರೆ ಶಾಪ್ಗೆ, ಅಷ್ಟು ಗೊತ್ತಾಗೋದಿಲ್ವಾ? ಅದು ಸರ್ ಸೀರೆ ಫೋಲ್ಡ್ ಮಾಡ್ಕೊಂತ ನಾನು. ಹಲೋ ಸರ್ ಕಟ್ಟೆ ಮಾಡಿದ್ರಾ? ಮುಗೀತು ನನ್ನ ಕತೆ. CC ಕ್ಯಾಮ್ರಾದಲ್ಲಿ ನೋಡಿರ್ತಾರೆ. ಮ್ಯಾಮ್ ಬನ್ನಿ ಒಳಗೆ. ಯಾವ ಥರ ಸೀರೆ ಬೇಕಾಗಿತ್ತು ನಿಮಗೆ? ಅರೆ ರಾಮಕೃಷ್ಣ ಅವಾಗಿನ ನಿಂತು ಕಾಲೆಲ್ಲ ನೋಸದ. ಒಂದು ಸ್ವಲ್ಪ ಕುಂತ್ರು ಅಂತ ತಡೆಯವ. ಇಲ್ಲೇನ ಎಲ್ಲೆಡ್ಕೆ ಹಾಕೊಳಕ್ಕೆ ಕೊಡೋದಿಲ್ಲ ಅನಿಸ್ತೈತೆ. ಬ್ಯಾಡ್ ತಡಿ ಆಮೇಲೆ ಹಾಕೊಳಕ್ಕೆ ಬರ್ತೈತೆ. ಸುಶೀಲಾ ಆಕೆ ಕೈಯಾಗಿದ್ದರದ ನೀಲಿ ಕಲರ್ ಸೀರೆ ನೋಡಿ ಚಲೋ ಇದ್ದಂಗೆ ಐತೆ. ಹೌದಕ್ಕ ಸ್ಮೂತ್ ಐತೆ. ಎಷ್ಟು ಅಕ್ಕ ಇದಕ್ಕೆ? ಏನು ಅಕ್ಕನ? ನಾನು ಇವ್ರ ಕಣ್ಣಿಗೆ ಅಕ್ಕ ಥರ ಕಾಣಿಸ್ತಿದ್ದೀನ? ಓ ಮೈ ಗಾಡ್. ಕೂಲ್ ಮೀರಾ ಕೂಲ್. ವಿಲೇಜ್ ಕಸ್ಟಮರ್ಸ್ ಇದ್ದಂಗಿದ್ದಾರೆ. ಪರವಾಗಿಲ್ಲ, ಇಟ್ಸ್ ಓಕೆ. ನಿಮಗೆ ಯಾವ ಥರ ಪ್ರೈಸಲ್ಲಿ ಬೇಕು? ಅಲ್ಲಲ್ಲಿ ಸುಶಿ ನಾವು ಸೀರೆ ರೇಟ್ ಕೇಳಿದ್ವಿ, ಅದನ್ನು ಹೇಳೋದು ಬಿಟ್ಟು ಯಾವ ಥರ ರೇಟಿಗೆ ಬೇಕಂತ ನಮ್ಗೆ ಅವಳು ಕೇಳತ್ತಾಳೆ. ಅಂದ್ರೆ ನಾವು ಹೇಳಿದ ರೇಟಿಗೆ ಕೊಡ್ತಾಳಾಕಿ? ಅಯ್ಯೋ ಹಂಗಲ್ಲ, ದೊಡ್ಡ ದೊಡ್ಡ ಅಂಗಡಿಯೊಳಗೆ ಮತ್ತು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೂ ಬರ್ತಾರೆ ಒಬ್ಬೊಬ್ರಂತೆ. ನಾವು ಯಾವ ರೇಟಿಗೆ ಹೇಳ್ತೀವಿ ಅದೇ ರೇಟ್ ಒಳಗೆ ಸೀರೆ ತೋರಿಸ್ತಾರವ್ರೆ. ಹೌದೇನು ನೋಡವ, ನಾನೆಲ್ಲಿ ನಾವು ಹೇಳಿದ ರೇಟಿಗೆ ಕೊಡ್ತಾಳೇನೋ ಅನ್ಕೊಂಡಿದ್ನಿ. ಅದದು ಬಿಡವ, ಹೆಂಗಾದ್ರೆ ಹಾಕಿರ್ಲಿ. ಆಕೆ ಕೈಯಾಗಿರೋದು ಸೀರೆ ರೇಟ್ ಎಷ್ಟಂತ ಕೇಳಕ್ಕೀಗ. ಅಕ್ಕಾರ ನಮ್ಗೆ ಭಾಳ ರೇಟಿನಾಗ ಸೀರೆ ಬ್ಯಾಡ್ರಿ, ಯಾಕೆ ಇಂಥದ್ರಲ್ಲಿ ತೋರಿಸ್ರಿ. ಕಡಿಮೆದು ಅಂತಂದರೆ 3,000 4,000 ಆ ಥರ ಇದ್ದಾವೆ. ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ 4,999 ರೂಪಾಯಿ ಇದೆ. ಯಾವ ಥರ ಬೇಕು ನಿಮಗೆ? ಗಿರಿಜಾಕ ಎದ್ ನಡಿ ಹೋಗೋಣ ಇಲ್ಲಿಂದ. ಎಷ್ಟಂತೆ? ಯಾಕೆ ಕೇಳಿಸ್ಕೊಂಡಿಲ್ಲ ನೀನು? ಆಕೆ ಕೈಯಾಗಿರೋದು 4,999 ರೂಪಾಯಿ ಅಂತೆ. 1 ರೂಪಾಯಿ ಕಮ್ಮಿ 5,000 ಅಂತಕ್ಕ. ಅಯ್ಯಪ್ಪ ಅದಕ್ಕಿಂತ ಕಡಿಮೆವು 3,000 2,000 ಅಂತೆ. ಯಾರಿಗೆ ಬೇಕು? ನಾವು ನೋಡಿದ್ರೆ ಒಂದು 700 ರೂಪಾಯಿ 800 ರೂಪಾಯಿ ಸೀರೆ ತೊಗೊಂಡೋಗೋಣ ಅಂತ ಬಂದ್ರೆ ಇಲ್ಲಿ ಯಾವುದೋ ಅಂಗಡಿಯಾಗ ಬಂದು ಸಿಗಾಕೊಂಡಿವಿ ನೋಡಿ. ಬ್ಯಾಡ್ ನಡಿಯಕ್ಕ, ಏನೋ ಒಂದು ಹೇಳಿ ಹೋಗೋಣ ನಡಿಯಕ್ಕ, ಪಾರಾಗೋಣ ಇಲ್ಲಿಂದ. 5,000 ಕೊಡೋಂಗೈತೆ ಸೀರೆ? ಅಯ್ಯವ್ವ ಬ್ಯಾಡ್ ನಡಿಯವ ತಾಯಿ, ದೊಡ್ಡ ಸವಾಸ ಆತಿ ಅಂಗಡಿದೆ. ನಾವೇನೋ ಹೊಸ್ದಾಗ ಆಗೈತೆ, ಒಳ್ಳೆ ಒಳ್ಳೆ ಸೀರೆ ಸಿಗ್ತಾವ ಅಂತ ಇಲ್ಲಿ ಬಂದ್ರೆ ಇವ್ರು ನೋಡಿದ್ರೆ 4,000 5,000 ಹೇಳಿದ್ರೆ ಅದ್ರದ್ದು ಏನಿಲ್ಲ ಅಂದ್ರು ಒಂದು 2-3 ತಿಂಗಳದ್ದು ರೇಷನ ಬರ್ತೈತೆ ನಮ್ಗೆ. ಬ್ಯಾಡ್ ನಡೀರವ ಹೋಗೋಣ. ಯಾಕೆ ಮ್ಯಾಮ್ ಯಾವ ಥರ ಪ್ರೈಸಲ್ಲಿ ಬೇಕು ಅಂತ ಹೇಳೇ ಇಲ್ಲ ನೀವು? ಹಲೋ ಅಪ್ಪಯ್ಯ ಬಂದ್ರಿ? ನಾವಿಲ್ಲಿ ಹೊಸ್ದಾಗ ಒಂದು ಸೀರೆ ಅಂಗಡಿ ಆಗೈತೆ ನೋಡು, ಆ ಅಂಗಡಿಯಾಗಿದ್ದೀವಿ. ಇಲ್ಲ ತಗೊಂಡಿಲ್ಲ, ಈಗ ನೋಡಾತಿದ್ವಿ. ಇಲ್ಲ ಇನ್ನೂ ಸೀರೆನೂ ಏನು ತೆಗೆದು ತೋರಿಸಿಲ್ಲ. ಈಗ ಬಂದು ಹಂಗೆ ಕುಂತ್ವಿ, ನಿನ್ನ ಫೋನ್ ಬಂತು ನೋಡಿ. ಅದ ರೋಡ್ನಾಗ ಬಾ, ಇಲ್ಲ ಮುಂದೆ ಇದ್ದೀವಿ. ಗೊತ್ತಾಗತ್ತಿಲ್ಲ, ಈಗ ಹೊಸ್ದಾಗ ಆಗೈತಪ್ಪ ಇದು. ಯಾವ್ದು ಏನು ಅಂಗಡಿ ಹೆಸರು ಏನು ಗೊತ್ತಿಲ್ಲ ನನಗೆ. ಅಪ್ಸರ ಸಾರಿ ಸ್ಟೋರ್ ಅಂತ ಹೇಳಿ ಗೊತ್ತಾಗುತ್ತೆ. ಹೌದ್ರಿ, ಹೇಳ್ತೀನಿ ರೀ. ಅದ್ಯಾವ್ದು ಅಪ್ಸರ ಸಾರಿ ಸ್ಟೋರ್ ಅಂತ ನೋಡಪ್ಪಯ್ಯ. ರೇಖಾ ಗಿರಿಜಾಕ ಫೋನ್ ತಗೊಂಡು ಬಂದೈತೆ, ಏನು ನೋಡಿಲ್ಲ ನಾನು. ಗೊತ್ತಿಲ್ಲ? ಆತಿರೋ ಹಂಗಾದ್ರೆ ಅಲ್ಲೇ ಇರು ನೀನು, ಮತ್ತೆ ಎಲ್ಲ ಹೋಗ್ಬೇಡ, ಬರಾತೀವಿಗೆ. ಆ ತಗೋಪಯ್ಯ ಇಡ್ಲ. ಸುಶೀಲಾ ಕೊಡೋದು ಪರ್ಸಿಲ್, ರಾಜು ಬಂದಿದ್ದಾನಂತೆ, ಹೋಗಿ ಬರಂಬರ್ರಿ. ಆತ್ ನಡಿಯಾಕ ಹೋಗೋಣ, ಮತ್ತೆ ಹೊಸ್ದಾಗ ಆಗೈತಲ್ಲ ಗೊತ್ತಾಗತ್ತಿಲ್ಲ ಏನೋ ಅವನಿಗೆ. ಆತ ನಾವು ಸ್ವಲ್ಪ ಹೋಗಿ ಬರ್ತೀವಿ. ಹೌದಾ ಮ್ಯಾಮ್? ಓಕೆ ಹೋಗಿ ಬನ್ನಿ. ಗಿರಿಜಾಕ ಫೋನ್ ತಗೊಂಡು ಬಂದಿ? ರಾಜು ಎಲ್ಲಿದ್ದಾನೆ? ನಾನು ಅಲ್ಲೇ ಅವ ತಾಯಿ. ರಾಜು ಎಲ್ಲಿರ್ತಾನೆ? ಮನೆಯಾಗಿದ್ದಾನೆ ಅವನು. ಫೋನ್ ಇಲ್ಲ, ಯಾತರದ್ದು ಇಲ್ಲ. ಅಲ್ಲಿಂದ ಪಾರ್ ಆಗೋದು ನೋಡಾತಿದ್ನಿ ನಾನು. ಮತ್ತೆ ಏನು ಹೇಳ್ಬರೋದು, ನಮ್ಗೆ ಇಷ್ಟ ಆಗಿಲ್ಲ ಸೀರೆ, ಮತ್ತೆ ದುಡ್ಡಿಲ್ಲ ಅಂತ ಹೇಳಕ್ ಬರ್ತೈತೆ. ಅದಕ್ಕೆ ಏನೋ ಒಂದು ಹೇಳಿ ಪಾರ್ ಆಗೋದು ಬರೋದು ನೋಡಿದ್ನವ. ಆತಾತ್ ನಡ್ರಿ. ನೀನು ಹಂಗೆ ಹೇಳ್ದಾಗ ಖರೆ ನಾನು ಹಂಗ ನಂಬಕ್ಕಾಗ್ಲಿಲ್ಲ. ಫೋನ್ ತಂದಿಲ್ಲ ಇವಾಗ ಎದ್ರಾಗ ಮಾತಾಡತೈತೆ ಅಂತ ಅನ್ಕೊಂಡಿ ನಾನು. ಆಮೇಲೆ ಗೊತ್ತಾತ, ಪಾರ್ ಆಗಕ್ಕೆ ನೋಡಾತೈತಿ ಇವಕ್ಕ. ನಾನು ಒಂದು ಸ್ವಲ್ಪ ಏನಾದರೂ ಉಪ್ಪು ಖಾರ ಹಾಕಿ ಹೇಳೋನ್ ತಡಿ ಅಂತ ಲಾಸ್ಟಿಗೆ ಹಂಗೆ ಹೇಳಿ ಬನ್ನಿ ನಾನು. ಆತಾತಕ್ಕ ಬರ್ರಿ ಹೋಗನ್. ಅಬ್ಬಾ ಹಿಂಗೂ ಇರ್ತೈತಂತೆ ಇವತ್ತು ಗೊತ್ತಾಗಿದ್ದು ನನಗೆ. ಭಾರಿ ಬಿಡಕ್ಕ ನೀನು. ನಿನ್ನಂಥ ಟೆಕ್ನಿಕ್ ಯಾತೆಲ್ಲ ಯಾರಿಗೂ ಬರೋದಿಲ್ಲ ಅದು. ಅದೇನು ದೊಡ್ಡ ತಗೋ. ಮತ್ತೆ ಈ ಕಡೆ ಕೂರ್ಲಿ ಹಿಂಗೆ ಬಿಟ್ಟಿದ್ದಾಳಲ್ಲ ಗಂಗ, ಫೋನು ಕನ್ಸೋದಿಲ್ಲ ಏನಿಲ್ಲ ಅಂತ ಕಿವ್ಯಾಗ ಹಿಂಗೆ ಇಟ್ಕೊಂಡು ಮಾತಾಡ್ದಂಗೆ ಮಾಡಿದ್ನಿ ನಾನು. ಆತಾತ ಬರ್ರವ, ಅಲ್ಲೊಂದು ಸ್ವಲ್ಪ ಅಂಗಡಿಗೆ ಹೋಗಿ ಯಾವ್ಯಾವ ಸೀರೆ ತಗೋತೀರಿ ನೋಡಿ ಜಲ್ದಿ ಹೋಗೋಣ. ನಡಿಯಕ್ಕ, ಮಾಮೂಲಿ ಅದ ಅಂಗಡಿಗೆ ಹೋಗೋಣ ನಡ್ರಿ ನಾವು. ಹಿಂಗೆ ಹೋಗೋಣ ಬರವ. ಆಟೋ ಐತಿ ಇಲ್ಲಿ.
ಏನ್ ಬಾ ದೂರ ಆಯ್ತನ್ನೋ ಹಂಗ ಆಟೋ ಅಂತ ಯಾವ ಆಟೋ ಬೇಡ ಪಟೋ ಬೇಡ ನಡ್ಕೊಂಡ್ ಬರ್ರಿ ಸುಮ್ನೆ ಏನ್ ಭಾರಿ ನಾಟಕನ ಬಿಡು ಸರ್ಜನಿಂದ ಇಷ್ಟು ನಡೆಯಕ್ಕಾಗಲ್ಲ ನಿನಗ ಹೋಗೋ ನಂದಿಲ್ಲ ನಾನಲ್ಲ ಆಟೋ ನಿಂತೈತೆ ಅಂತ ಹೇಳಿದ್ನಕ್ಕ ಹಂಗೆ ಅದೇನ್ ಕಾಣತೈತ್ ಬಾ ನಮ್ಗೂ ಅಯ್ಯೋ ಅಲ್ಲಿ ನೋಡ್ರವ ಎಂತ ದೊಡ್ಡ ತಿಮ್ಮಿಂಗ್ಲ ಹೋಗತೈತೆ ಎಲ್ಲಿ ಅಲ್ಲ ಐತ್ ನೋಡ್ರವ ಕಾಣತಿಲ್ಲ ಅದು ಮೋಡ ಬರತೈತ್ ನೋಡ ಅದ್ರ ನೀಸಿಲೆ ಕೆಳಗ್ ನೋಡ್ರಿ ಕಾಣ್ತೈತೆ ಕಾಂತ ಎಲ್ಲಿ ಹೇಳತಿ ಏನೋ ಅಕ್ಕ ಕಾಣತಿಲ್ಲ ನಮ್ಗೆ ಹೌದಾ ತಿಮ್ಮಿಂಗ್ಲ ಅಲ್ಲ ಅನಸ್ತೈತ್ ಬಿಡು ಅದು ನಾನು ಮತ್ತೆ ಚಸ್ಮಾ ಹಾಕಿಲ್ಲ ಏನೋ ಹಂಗ ಕಂಡಂಗ್ ಕಾಣ್ತಾವ ಗಿರಿಜಕ್ಕ ಹೋಗಕ್ಕ ನೀನು ಸುಮ್ಮನೆ ಹೇಳಿದ್ನಿ ಬಿಡ್ರವ ನೀವು ಖರೇನಾ ಅಂತ ನೋಡತ್ತೀರಿ ಆತಾತ ನಮಸ್ಕಾರ ಎಲ್ಲರಿಗೂ ಎಲ್ರು ಹೆಂಗದ್ರಿ ಎಲ್ರು ಆರಾಮದ್ರ ಅಂತ ಅನ್ಕೊಳತೀನ್ರಿ ನಾವು ಆರಾಮಿದೀವ್ರಿಪ್ಪ ಇದೇನ್ರಿ ಗಿರ್ಜಕ್ಕ ಸೀರೆ ತರಕ್ ಬೇರೆ ಅಂಗಡಿ ಹೋಗೋದ್ ಬಿಟ್ಟು ಇಲ್ಲಿ ಯಾಕೆ ಬಂದಿರಿ ಬೀಚ್ ಹತ್ರ ಕನ್ನತ್ತೀರಿ ಅದಕ್ಕೂ ಕಾರಣ ಐತ್ರಿ ಏನಂತಂದ್ರ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬಂತ್ರಿ ನಮ್ಮೂರಲ್ಲಿ ಇವತ್ತು ಅಷ್ಟ ಫುಲ್ ಮೋಡ ಆಗೈತೆ ಮಿಂಚ್ತಾ ಐತೆ ಗುಡುಕ್ತಾ ಐತ್ರಿ ನಿಮ್ಗೆ ಕೇಳಿಸ್ತಾ ಐತೆ ಇಲ್ಲ ಗೊತ್ತಿಲ್ಲ ಆದ್ರೆ ಒಂದೊಂದೇ ಸಲ ಫುಲ್ ಜೋರಾಗಿ ಹುಡುಕ್ತಾ ಐತ್ರಿ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣಂತ ಸುಮ್ಮನೆ ಇಲ್ಲಿ ಇವರು ಬೀಚ್ ಹತ್ರಕ್ಕೆ ಬಂದಂಗೆ ಒಂದು ಸ್ವಲ್ಪ ಏನಾದರೂ ಕಾಮಿಡಿ ಮಾಡ್ದಂಗೆ ಮಾಡಿ ವಿಡಿಯೋನ ಎಂಡ್ ಮಾಡೋಣಂತ ಅನ್ಕೊಂಡಿದ್ದೀನಿ ರೀ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಹಂಗೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡ್ರಿ ಹೈ ಪಾಯಿಂಟ್ಸ್ ಕೊಡ್ಲೇಬೇಕು ನೀವು ಆಯ್ತ್ರಿ ಅಪ್ಪ ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಟೇಕ್ ಕೇರ್